ಆಡಲ್ಲ ಅಂತಂದ್ಬಿಟ್ಟು ಮಾತು ಕೊಡ್ತಾಳೆ. ಏನೇ ಮನೆಯವರೆಲ್ಲರೂ ಅಜ್ಜಿ ಎಚ್ಚರವಾಗಿದ್ದು ನೋಡಿ ಖುಷಿಯಾಗುತ್ತೆ. ಇನ್ನು ಅಜ್ಜಿ ತಾನು ಪ್ರಜ್ಞೆ ಈಗ ತಾನೇ ಬಂದಿದೆ ಅಂದ್ಬಿಟ್ಟು ಮನೆಯವರೆಲ್ಲರ ಹತ್ರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಸಂತು, ಹರಿ, ಭಾವನಾ, ಸಿದ್ದು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಅಂತ ಇದ್ದರೆ ನಾವೆಲ್ಲರೂ ಚೆನ್ನಾಗಿದ್ವಿ, ನೀನಾಗಿದೆಯಾ, ನೀನಂತೂ ಈ ಪರಿಸ್ಥಿತಿಯಲ್ಲಿ ನಾನು ನೋಡೋಕ್ಕಾಗ್ತಿದ್ದಿಲ್ಲ ಅಮ್ಮ, ನೀನು ಯಾವಾಗಲೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸ್ ಅವರು ಅಂತ ಇರ್ತಾರೆ. ಇನ್ನೂ ಈ ವಿಚಾರ ಗೊತ್ತಾಗ್ಬಿಟ್ಟು ಈ ಒಂದು ವಿಷಯನ ವೀಣಾ ಕೂಡ ಹೇಳ್ತಾ ಇರ್ತಾಳೆ. ಚೆಲ್ವಿ ಇದರಿಂದ ತುಂಬಾ ಖುಷಿಯಾಗುತ್ತೆ ಸರಿ ಅಂದ್ಬಿಟ್ಟು ಸಂತು ಹತ್ರ ಹೇಳ್ತಿದ್ರೆ, ಹರಿ ನನಗಂತೂ ಒಂದೇ ಆಸೆ, ಎಲ್ಲರೂ ಕೂಡ ಒಳ್ಳೇದಾಯಿತು, ಇನ್ನು ಜಾನು ಬದುಕಿ ಬಂದಾಯಿತು. ಜಯಂತ್ ಅವರು ಜಾನನ ಇಷ್ಟೆಲ್ಲ ಪ್ರೀತಿ ಮಾಡ್ತಾರೆ, ಅವರಿಬ್ಬರು ಒಂದಾಗ್ಬಿಟ್ರೆ ಅಷ್ಟೇ ಸಾಕು, ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಜಯಂತ್ ಮನೆಗೆ ಅವ್ರನ್ನ ಕರ್ಕೊಂಬನ್ನಿ ಅಂದ್ಬಿಟ್ಟು ಅಂತಾರೆ. ಸರಿ ಕಣೆ ಆಯಿತು ಅಂದ್ಬಿಟ್ಟು ಇಲ್ಲಿ ಸಂತು ಒಪ್ಕೊಳ್ತಾನೆ. ನೆಕ್ಸ್ಟ್ ಡೇ ಇಲ್ಲಿ ಬೆಳಿಗ್ಗೆನೆ ಸಿದ್ದು ಮತ್ತು ಭಾವನಾ, ಜಾನು, ಲಕ್ಷ್ಮೀ, ಶ್ರೀನಿವಾಸ್, ವೆಂಕಿ, ಚೆಲುವಿ ಎಲ್ಲರೂ ಕೂಡ ವೀಣಾ ಮನೆಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ವೀಣಾ ಎಲ್ಲರಿಗೋಸ್ಕರ ಕಾಯ್ತಾ ಇರ್ತಾಳೆ. ಮನೆಯಲ್ಲೆಲ್ಲ ಫುಲ್ ಏರ್ಪಾಟ್ ಎಲ್ಲ ಮಾಡ್ಕೊಂಬಿಟ್ಟಿರ್ತಾಳೆ. ಇನ್ನು ಇತ್ತ ಅರೆ ಇನ್ನೇನು ನೋಡ್ತಿದ್ರೆ, ಹೋಗಿ ಜಯಂತರ ಕರ್ಕೊಂಬನ್ನಿ ಅಂದ್ಬಿಟ್ಟು ವೀಣಾ ಅಂತಾಳೆ. ಸರಿ ಕಣಮ್ಮ ಆಯಿತು ಅಂದ್ಬಿಟ್ಟು ಇನ್ನು ಇತ್ತ ಕಡೆ ಇಲ್ಲಿ ನಾನೊಬ್ಬನೇ ಯಾಕೆ ಹೋಗಬೇಕು ದೇವರೇ, ಅರಿ ನೀನು ಬಾರೋ, ನೀನು ಕೂಡ ನನ್ನ ಜೊತೆ ಬಂದರೆ ಜಯಂತನ ಕರ್ಕೊಂಬರೋಕ್ಕೆ ಸಹಾಯ ಆಗುತ್ತೆ ಅಂತಾರೆ. ಅಯ್ಯೋ ನಾನ್ಯಾಕೆ ಬರಲಿ, ಅದಕ್ಕೆ ನಿನಗೆ ತಾನೇ ಕೆಲಸ ಹಿಡಿದು ಹೋಗಪ್ಪ ಅಂತೀರೆ. ಪ್ಲೀಸ್ ಬಾರೋ ಅಂತಂದ್ಬಿಟ್ಟು ಜಯಂತನ ಕರ್ಕೊಂಬರೋಕ್ಕೆ ಇಲ್ಲಿ ಅರಿಶಿನ ಕರ್ಕೊಂಡು ಬರ್ತಾ ಇರ್ತಾನೆ ಸಂತು. ಇನ್ನು ಇತ್ತ ಕಡೆ ಈ ಮನೆಯಲ್ಲೇ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಈ ಒಂದು ಜಾನು. ಅಯ್ಯೋ ನನ್ನ ಗಂಡ ಎಷ್ಟೆಲ್ಲ ಮಾಡಿದಾನೆ ಪಾಪ, ಅಪ್ಪ ಅಮ್ಮ ಅಂತ ನೋಡಿದಾನೆ, ಅತ್ತೆ ಮಾವನ ಮನೆಯಿಂದ ಆಚೆ ಹಾಕಿದ್ದಾನೆ. ಅವ್ರಿಗೆ ಬರೀ ಈ ಒಂದು ದುಡ್ಡಿನ ಆಸೆಯಿಂದಾಗಿ ತಂದೆ ತಾಯಿನ ದೂರ ಮಾಡ್ಕೊಳ್ತಿದ್ದಾರೆ. ಅದರಿಂದಾಗಿ ಏನೆಲ್ಲ ಆಗಿಬಿಟ್ಟಿದೆ. ನೀನು ಇಲ್ಲಿ ಸಮಯದಲ್ಲಿ ನಾನು ಎಲ್ಲ ಪರವಾಗಿ ಸಾರಿ ಕೇಳ್ತಾ ಇದ್ದೀನಿ, ನನ್ನ ಗಂಡ ಮಾಡಿ ತಪ್ಪು ಅಂದ್ಬಿಟ್ಟು ವೀಣಾ ಅಂತಾಳೆ. ಆಗ ಬಿಡ್ತು ಅಣ್ಣ ವೀಣಾ, ಸಂತು ಏನು ತಿಂದು ಉಂಡು ಖರ್ಚು ಮಾಡಿದ್ದಾನೆ, ಇಲ್ಲ ತಾನೆ, ಅವನು ದುಡ್ಡನ್ನ ನೀಟಾಗಿ ಖರ್ಚು ಮಾಡಿ ಮನೆ ಕಟ್ಸ್ಕೊಂಡಿದ್ದಾನೆ, ಇದು ಕೂಡ ಒಳ್ಳೇದೇ ತಾನೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಲಕ್ಷ್ಮಿ. ಇನ್ನು ಭಾವನಾ, ಬಾ ಜಾನು ನಿನಗೆ ಮನೆ ತೋರಿಸ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ, ಸರಿ ಅಕ್ಕ ಆಯಿತು ಅಂದ್ಬಿಟ್ಟು ಇಲ್ಲಿ ತುಂಬ ಖುಷಿಯಿಂದ ಬರ್ತಾ ಇರ್ತಾಳೆ ಜಾನು. ಇನ್ನು ಮನೆಯೆಲ್ಲ ನೋಡ್ತಾ ನೋಡು ಎಷ್ಟು ಚೆನ್ನಾಗಿದಲ್ವಾ ಮನೆ ಅಂತೀರೆ. ಅಕ್ಕ ಚೆನ್ನಾಗಿದೆ ಅಂದ್ಬಿಟ್ಟು ಜಾನು ಅಂತಿದ್ರೆ, ಜಾನು ನೀನು ಏನೋ ನನ್ನಿಂದ ಮುಚ್ಚಿಡ್ತಿದ್ಯಾ, ಯಾಕೆ ನೀನು ಇಷ್ಟು ಡಲ್ಲಾಗಿದೆಯಾ, ಯಾಕೆ ಏನಾದರೂ ತೊಂದರೆನಾ, ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ, ಅಲ್ಲ ನಿನ್ನ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಆದರೂ ನನಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ನಿನ್ನೆ ಮತ್ತು ಜಯಂತ್ ಅವ್ರ ಮಧ್ಯೆ ಏನಾದರೂ ಆಗಿದೆಯಾ, ಜಯಂತ್ ಅವ್ರ ವಿಚಾರ ಕೇಳಿದರೆ ಸಾಕು ಮುಖ ಸಪ್ಪಗೆ ಮಾಡ್ಕೊಳ್ತೀಯಾ, ಅಂಥದ್ದು ಏನಾಗಿದೆ, ಏನು ನನ್ನಿಂದ ಮುಚ್ಚಿಡ್ತಾ ಇದೆಯಾ, ಸತ್ಯ ಹೇಳಲೇಬೇಕು ನೀನು ಅಂತಂದ್ಬಿಟ್ಟು ಇಲ್ಲಿ ಭಾವನ ಆಟ ಮಾಡ್ತಾಳೆ. ಆಗ ಅಯ್ಯೋ ಅಕ್ಕ ಅಂಥದ್ದೇನು ಇಲ್ಲ ಅಂದೆ ತಾನೆ, ಬಾಬಾ ಬೇಗ ಬಾ, ಪಾಪ ಕೆಳಗಡೆ ನಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಮೈಂಡ್ನ ಡೈವರ್ಟ್ ಮಾಡಿಬಿಡ್ತಾಳೆ. ಇತ್ತ ಕಡೆ ಜಾನು ಸರಿ ಆಯಿತು ಅಂದ್ಬಿಟ್ಟು ಭಾವನ ಕೂಡ ಕೆಳಗೆ ಬರ್ತಾರೆ. ಎಲ್ಲರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟಿರ್ತಾಳೆ ವೀಣಾ, ಖುಷಿಯಿಂದ ಕುಡಿತಾ ಇರ್ತಾರೆ. ಇನ್ನು ಈ ಒಂದು ಸಂತು ಮತ್ತು ಹರೀಶ್ ಜಯಂತ್ನ ಕರೆಯೋಕ್ಕೆ ಮನೆಗೆ ಬರ್ತಾರೆ. ಆಗ ಶಾಂತ ಬಂದ್ಬಿಟ್ಟು, ಯಾರಪ್ಪ ನೀವು ಅಂತ ಕೇಳ್ತಿದ್ರೆ, ನಾವು ಜಾನು ಅವರ ಅಣ್ಣಂದಿರು ಜಯಂತ್ ಅವ್ರು ಇದ್ದಾರಾ ಅಂತಿದ್ರೆ, ಇದ್ದಾರೆ ಬನ್ನಿ ಅಂದ್ಬಿಟ್ಟು ಒಳಗಡೆ ಕೂರಿಸ್ತಾಳೆ. ಆಗ ಏನಪ್ಪ ಜಯಂತ್, ಅದು ಜಾನು ಅವರ ಅಣ್ಣಂದಿರು ಬಂದಿದ್ದಾರೆ, ನಿನ್ನ ಕರಿತಾ ಇದ್ದಾರೆ ಬಾ ಅಂದ್ಬಿಟ್ಟು ಅಂತೀರೆ. ಏನು ಶಾಂತಮ್ಮ ಗೊತ್ತಾಗಲ್ವಾ, ನಾನು ಇಲ್ಲ ಅಂತ ಹೇಳಬೇಕು ತಾನೆ ಅಂತೀರೆ. ಅಯ್ಯೋ ನನಗೇನಪ್ಪ ಗೊತ್ತಿತ್ತು, ಅವ್ರು ಬಂದಮೇಲೆ ನೀನು ಬಂದು ಮಾತಾಡಿಸ್ತೀಯ ವಿಚಾರಿಸ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೂ ನಾನು ಇಲ್ಲ ಅಂದರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ, ಬಾ ನೀನು ಮಾತಾಡಿ ಕಳಿಸು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಶಾಂತಮ್ಮ ಅಂದ್ಬಿಟ್ಟು ಇಲ್ಲಿ ಜಯಂತ್ ಚಿನ್ನುಮರಿ ಎಲ್ಲ ವಿಚಾರನೂ ಹೇಳ್ಬಿಟ್ಟಿದ್ದಾಳ. ಇವ್ರು ನನ್ನ ಭಯಕ್ಕೆ ಬಂದಿದ್ದಾರಾ, ಏನು ಮಾಡೋದಂದ್ಬಿಟ್ಟು ಜಯಂತ್ ಟೆನ್ಷನಿಂದ ಬಂದು ಕೂತ್ಕೊಳ್ತಾನೆ. ಅರೆ ಹೇಗೆ ಬಂದ್ರಿ ಅಂತೀರಿ, ಈಗ ತಾನೇ ಬಂದಿ ಅಂದ್ಬಿಟ್ಟು ಶಾಂತಮ್ಮ ಕಾಫಿ ಟೀ ಏನಾದರೂ ಮಾಡ್ಕೊಂಬ ಅಂದ್ಬಿಟ್ಟು ಅಂತಾರೆ. ಸರಿಯಪ್ಪ ಆಯಿತು ಅಂದ್ಬಿಟ್ಟು ಶಾಂತಮ್ಮ ಅಂತಿದ್ರೆ, ಅದು ನಿಮಗೆ ವಿಚಾರ ಹೇಳ್ಬೇಕಂತ ಎಷ್ಟು ಸರ್ತಿ ಕಾಲ್ ಮಾಡಿದ್ವಿ, ಕಾಲೇ ಪಿಕ್ ಮಾಡ್ತಲ್ಲ, ಅದು ಜಾನು ನಮ್ಮ ಮನೆಗೆ ಬಂದಿದ್ದಾಳೆ, ಅಂತಿಂತೂ ಜಾನು ಬದುಕಿದ್ದಾಳೆ, ಅದಕ್ಕೆ ನಿಮ್ಮ ನೋಡೋಕ್ಕೆ ಕರಿಬೇಕಂತ ಫೋನ್ ಮಾಡಿದ್ವಿ, ನೀವು ಬರಲೇ ಇಲ್ಲ ಅಂತೀರೆ. ಅದು ಫೋನು ಸ್ವಲ್ಪ ರಿಪೇರಿಗೆ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಜಯಂತ್ ಅಂತಾರೆ. ಅಯ್ಯೋ ನೀವೇನಿದು, ನೀವು ಬಿಸ್ನೆಸ್ ಮ್ಯಾನು 10 ಫೋನ್ ಮೇಂಟೈನ್ ಮಾಡ್ಬೋದು, ಇದಿದ್ರೆ ಇನ್ನೊಂದು ಅಂದ್ಬಿಟ್ಟು ಹರಿ ಅಂತಿದ್ರೆ ಜಯಂತಿಗೆ ಕೋಪ ಬಂದುಬಿಟ್ಟು, ಅದರಲ್ಲಿ ನನ್ನ ಚಿನ್ನುಮರಿ ಫೋಟೋಸ್ ಇದ್ದಾವೆ, ನನ್ನ ಚಿನ್ನುಮರಿ ನನಗೆ ನೆನಪುಗಳು ಅಂದ್ಬಿಟ್ಟು ಅಂತ ಇದ್ದರೆ, ಓ ಸರಿ ಆಯಿತು, ಆದರೆ ನೀವು ನಮ್ಮ ಮನೆಗೆ ಕರ್ಕೊಂಡೋಗಂತ ಬಂದಿದ್ವಿ, ಜಾನುನ ನಿಮ್ಮ ಮನೆಗೆ ಕಳಿಸ್ತೀವಿ, ನೀವು ಮತ್ತು ಜಾನು ಒಟ್ಟಿಗೆ ಹೋಗ್ಬೋದು. ಪಾಪ ಜಾನು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಇಷ್ಟು ದಿನ, ಅವಳಿಗೆ ಹಳೆದೆಲ್ಲ ನೆನಪೇ ಇದ್ದಿರಂತೆ, ನಮಗೆ ಗೊತ್ತಿದ್ದವರು ರಿಲೇಟಿವ್ಸ್ ಮನೆಯಲ್ಲೇ ಇದ್ಲು, ಅವ್ರೀಗ ತಂದು ನಮ್ಮ ಮನೆಗೆ ಬಿಟ್ಟಿದ್ದಾರೆ, ಇನ್ನು ಮುಂದೆ ನೀವು ಖುಷಿಯಾಗಿರ್ಬೋದು ಅಂದ್ಬಿಟ್ಟು ಇಲ್ಲಿ ಸಂತು ಅಂತಿದ್ರೆ. ಏನು ಚಿನ್ನುಮರಿಗೆ ಹಳೆದೆಲ್ಲ ನೆನಪಿಲ್ವಾ, ಹಾಗಾದರೆ ಚೆನ್ನಾಗೇ ಇತ್ತು, ಆದರೆ ಇದೆಲ್ಲ ಡ್ರಾಮಾ ಮಾಡ್ತಿರ್ಬೇಕು, ಅವ್ರಿಗೆ ಹಳೆದೆಲ್ಲ ನೆನಪಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ ಜಯಂತ್. ಬೇಗ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಸಂತು ಅಂತಿದ್ರೆ, ಇಲ್ಲ ನೀವು ಹೊರಡಿ ನಾನು ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಜಯಂತ್. ಅಯ್ಯೋ ನಾವು ವೆಹಿಕಲ್ ತಂದಿಲ್ಲ, ಸೊ ನಿಮ್ಮ ಜೊತೆನೇ ಬರ್ತೀವಿ, ಬೇಗ ರೆಡಿಯಾಗಿ ಅಂತಿದ್ರೆ. ಸರಿ ಆಯಿತು, ಇವ್ರು ಹಾಕೋ ನನ್ನ ಬಿಡಂಗೆ ಕಾಣ್ತಿದೆ ಅಂದ್ಬಿಟ್ಟು ಜಯಂತ್ ರೆಡಿಯಾಗಿಬಿಟ್ಟು ಸಂತು ಹರಿ ಹಿಂದೆ ಬರ್ತಾ ಇರ್ತಾನೆ. ಇತ್ತ ಹರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಇಷ್ಟು ದೊಡ್ಡ ಲಕ್ಸುರಿ ಕಾರಿದು, ಅಪ್ಪ ಇಂಥವೆಲ್ಲ ನಾವು ಯಾವಾಗ ತೊಗೊಳ್ತೀವಿ ಅಂದ್ಬಿಟ್ಟು ಅಂದ್ಕೋತಾ ಇರ್ತಾರೆ. ಮನೆಯಲ್ಲೆಲ್ಲರೂ ಮಾತಾಡ್ತಾ ಜಯಂತ್ ಬರೋದನ್ನೇ ಕಾಯ್ತಾ ಇರ್ತಾರೆ.
ಜಯಂತ್ ಬರ್ತಾನೆ. ಅಲ್ಲೇ ನಿಂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ವೀಣಾ ಅಂತಾಳೆ. ಇದರಿಂದ ಜಯಂತ್ಗೆ ಶಾಕ್ ಆಗ್ತಾ ಇರುತ್ತೆ. ಏನಪ್ಪ ಇದು ಅಂತಂದ್ಬಿಟ್ಟು ಟೆನ್ಷನ್ ಆಗಿ ನರ್ವಸ್ ಆಗ್ತಾ ಇದ್ದರೆ ಆಗ ಬೆಂಕಿ ಮತ್ತು ಚೆಲುವಿ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಚೆಲುವಿ ಆರತಿನ ತರ್ತಾಳೆ. ಆರತಿನ ಬೆಳಗ್ಗೆ ಬಿಟ್ಟು ಇಲ್ಲಿ ಜಯಂತ್ಗೆ ಸಿಂಧೂರ ಎಲ್ಲಿಬಿಟ್ಟು ಒಳಗಡೆ ಕರ್ಕೊಳ್ತಾರೆ. ಇನ್ನು ತುಂಬಾ ಖುಷಿಯಾಗುತ್ತೆ ಜಯಂತ್ಗೆ. ಇನ್ನು ಇತ್ತ ಜಯಂತ್ ಮನೇಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಜಾನು ಅಲ್ಲೇ ಇರ್ತಾಳೆ. ಜಾನು ನೋಡಿ ತುಂಬಾ ಖುಷಿಯಾಗ್ಬಿಡುತ್ತೆ ಜಯಂತ್ಗೆ. ಹಾಗೆ ಜಾನು ಸ್ಮೈಲ್ ಮಾಡ್ತಾ ಇರ್ತಾಳೆ ಎಲ್ಲರ ಮುಂದೆನೂ. ಆಗ ಅಲ್ಲಿಗೆ ವಿಶ್ವ ಎಂಟ್ರಿ. ವಿಶ್ವ ಬಂದಿದ್ದು ನೋಡಿ ಮನೆಯವರೆಲ್ಲರೂ ಖುಷಿಯಾಗುತ್ತೆ. ಅಯ್ಯೋ ನೀನು ಬಂದಿದ್ದು ತುಂಬಾ ಖುಷಿ ಆಯಿತು ಕಣೋ ವಿಶ್ವ ಅಂದ್ಬಿಟ್ಟು ಇಲ್ಲಿ ಅಂತ ಇದ್ರೆ, ಹೌದಾ ಅತ್ತೆ ನನಗೂ ಖುಷಿ ಆಯಿತು ಜಯಂತ್ ಅವ್ರನ್ನ ನೋಡಿಬಿಟ್ಟು ಅಂತಿದ್ರೆ ಆಗ ಮನೆಯವರೆಲ್ಲರೂ ಹೀಗೆ ಮಾತಾಡ್ತಾ ಇರ್ತಾರೆ. ಇನ್ನು ನೀವು ನಂಬಿಕೆ ಸುಳ್ಳಾಗಲಿಲ್ಲ ನೋಡಿ ಜಯಂತರೇ, ನೀವು ಮೊದಲಿಂದಲೂ ಅಂತ ಇದ್ರಿ ನನ್ನ ಜಾನು ಸತ್ತಿಲ್ಲ ಬದುಕಿದ್ದಾಳೆ ಅಂತ. ಆದರೆ ನಾವು ಯಾರೂ ಕೂಡ ನಿಮ್ಮ ಮಾತು ಕೇಳಿಲ್ಲ. ಆದರೆ ನಿಮ್ಮ ನಂಬಿಕೆ ಸರಿಯೇ ಆಗಿದೆ ನೋಡ್ರಿ. ಇವತ್ತು ನಮ್ಮ ಜಾನು ನಮ್ಮ ಮುಂದೆನೇ ಕಣ್ಣು ಮುಂದೆ ಇದ್ದಾಳೆ. ನನಗೆ ಇದೆಲ್ಲ ನಂಬಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ ಅವರು ಅಂತ ಇರ್ತಾರೆ. ಆಗ ಜಯಂತ್ ಹ್ಞೂ ಅಂದ್ಬಿಟ್ಟು ಸ್ಮೈಲೆಲ್ಲ ಮಾಡ್ತಾ ಇರ್ತಾನೆ. ಸರಿ ಹಾಗಾದರೆ ಜಾನು ಅಂತಿಂತು ನೀನು ನಿನ್ನ ಗಂಡ ಖುಷಿಯಾಗಿ ಚೆನ್ನಾಗಿರಬೇಕು, ಅದೇ ನಮ್ಮ ಆಸೆ. ನಿಮ್ಮ ಜೀವನದಲ್ಲಿ ಈಗ ಎಷ್ಟೆಲ್ಲ ಕೆಟ್ಟ ಘಟನೆ ನಡೆದೋಗ್ಬಿಟ್ಟಿದೆ. ನೀನು ಇಲ್ಲ ಅಂದ್ಕೊಂಡು ಎಲ್ಲರೂ ಕೂಡ ಎಷ್ಟೆಲ್ಲ ಪಶ್ಚಾತ್ತಾಪ ಪಟ್ಟಿದ್ದೀವಿ. ಇನ್ನು ಮುಂದೆ ಆ ಥರ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶ್ರೀನಿವಾಸ್ ಅವರು. ಇನ್ನು ಇತ್ತ ಅಜ್ಜಿಗೆ ತುಂಬಾ ಕೋಪ ಬರುತ್ತೆ. ಏನು ಮಾಡೋಕೆ ಹೊರಟಿದ್ಯಾ ಶ್ರೀನಿವಾಸ ನೀನು ಅಂದ್ಬಿಟ್ಟು ಅಂತಾರೆ. ಯಾಕಮ್ಮ ಏನಾಯಿತು ಅಂತಿದ್ರೆ, ಇವನು ಕ್ರೂರಿ ಕಟಕ, ಇವನು ದೊಡ್ಡ ಸೈಕೋ, ಇವನು ಕೆಟ್ಟ ಕಂತ್ರಿ. ಜಾನು ಅಲ್ಲಿದ್ದರೆ ನರ್ಕ ಅನುಭವಿಸ್ತಾಳೆ. ಜಾನು ಇಷ್ಟು ಜನ ಸಂಬಂಧಿಕರಿದ್ದರು, ಅಣ್ಣ ತಂಗಿ ಎಲ್ಲರಿದ್ದರೂ ಕೂಡ ಅವನ ಹೋದರೆ ನರ್ಕನೇ, ಅಲ್ಲಿ ಜೈಲ್ ಥರ. ಇವನು ನಮ್ಮ ಜಾನಿಗೆ ತುಂಬಾ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ನನಗೂ ಈ ಪರಿಸ್ಥಿತಿಗೆ ಇವನೇ ಕಾರಣ. ಇವನ್ನ ಸುಮ್ಮನೆ ಬಿಡಬಾರ್ದು. ನಮ್ಮ ಜಾನನ ಯಾವುದೇ ಕಾರಣಕ್ಕೂ ಇವನಿಂದ ಕಳಿಸ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಅಂತಾರೆ. ಆಗ ಜಾನಿಗೆ ಶಾಕ್ ಆಗುತ್ತೆ. ಅಮ್ಮ ಏನು ಹೇಳ್ತಿದ್ರಿ ನೀವು ಅಂತಂದ್ಬಿಟ್ಟು ಶ್ರೀನಿವಾಸ್ ಅಂತ ಇದ್ದರೆ, ಹೌದು ಮಾವ, ಅಜ್ಜಿ ಹೇಳ್ತಿರೋದು ಸರಿಯಾಗೇ ಇದೆ. ಇದೆಲ್ಲ ನನಗೂ ಕೂಡ ಗೊತ್ತಿದೆ. ಅದಕ್ಕೆ ಜಾನು ಸಾಯಿ ಕೊಟ್ಟಿದ್ದು ಜಯಂತ್ ಅವ್ರು ಮಾಡಿರೋ ಕುತಂತ್ರದಿಂದಾಗಿ. ಇವರು ತನ್ನ ಪ್ರೀತಿಯಲ್ಲೇ ಬಲಿ ಆಗಬೇಕು ಅಂದ್ಬಿಟ್ಟು ಆಸೆ. ಇವ್ರಿಗೆ ಯಾವುದೇ ಕಾರಣಕ್ಕೂ ಬೇರೆಯವ್ರ ಕಾಂಟ್ಯಾಕ್ಟ್ ಇರಬಾರ್ದು. ಜಾನು ಬರೀ ಜಯಂತನೇ ಪ್ರೀತಿ ಮಾಡಬೇಕು, ಯಾರು ನೋಡಬಾರ್ದು, ಮಾತಾಡಬಾರ್ದು. ಇನ್ನು ಅಪ್ಪ ಅಮ್ಮ ತನ್ನ ಕುಟುಂಬದಿಂದೆಲ್ಲ ದೂರ ಇರಬೇಕಂತ ಯೋಚನೆ ಮಾಡಿದ್ದಾರೆ. ಇದೆಲ್ಲ ಹಿಂಸೆ ತಾಳಲಾರ್ದೆ ಜಾನು ತಾನು ಸಹಾಯ ಕೊಟ್ಟಿದ್ದು. ಈ ಸತ್ಯ ನಿಮ್ಗೆ ಹೇಳಲಾರ್ದೆ ಇಷ್ಟು ದಿನ ಮುಚ್ಚಿಟ್ಟಿದ್ಲು. ನೀವೇನು ಅಂದ್ಕೊಳ್ತೀರೋ ಏನಿಲ್ಲ ಅಂತ. ಯಾಕಂದರೆ ಜಗನ್ ಮೇಲೆ ನೀವು ಅಷ್ಟು ಅಪಾರ ಒಳ್ಳೆ ಭಾವನೆ ಇಟ್ಕೊಂಡಿದ್ದೀರ. ಅವರು ಆ ರೀತಿ ನಿಮ್ಮನ್ನ ಮೈ ಮರೆಸಿಬಿಟ್ಟಿದ್ದಾರೆ. ಇದರಿಂದಾಗಿ ಜಾನು ತುಂಬಾ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಇದ್ದು ಇವತ್ತು ಆ ಸತ್ಯ ಹೇಳ್ಬೇಕಂತ ನಾನು ಕೂಡ ಬಂದಿರೋದು ಅಂದ್ಬಿಟ್ಟು ಅಂತಾರೆ ವಿಶ್ವ. ಇದರಿಂದಾಗಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ನೀನು ಅಳಿಯಲ್ಲ ಮಗನ ಸಮಾನ ಅಂದ್ಕೊಂಡು ನೀನು ಆ ರೀತಿ ಟ್ರೀಟ್ ಮಾಡಿದ್ವಿ, ಆದರೆ ನೀನು ನನ್ನ ಮಗಳಿಗೆ ನರ್ಕ ತೋರಿಸ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಅಂತ ಇದ್ದರೆ, ಇಂಥವ್ರನ್ನ ನೋಡಿಕೊಂಡು ಸುಮ್ಮನೆ ಇರಬಾರ್ದು, ಇಂಥವ್ರನ್ನ ಇಲ್ಲಿ ನಿಂದ್ರಕ್ಕೆ ಬಿಡಬಾರ್ದು, ಮೊದಲು ಮನೆಯಿಂದ ಆಚೆ ಆಗಬೇಕು. ನಡೆಯೋ ನೀನು ಅಂದ್ಬಿಟ್ಟು ಜಗಂತನ ಹಿಡ್ಕೊಂಡು ಇಲ್ಲಿ ಕಾಲ ಹಿಡ್ಕೊಂಡು ಸಿದ್ದು ಹೊರಗಡೆ ಆಗ್ತಾಯಿದ್ರೆ, ಕ್ಷಮಿಸ್ಬಿಡಿ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸ್ಬಿಡಿ ಅಂದ್ಬಿಟ್ಟು ಜಗಂತ್ ಇಲ್ಲಿ ಎಲ್ಲರ ಮುಂದೆ ಅಂದ್ಕೊಳ್ತಾ ಇದ್ದರೆ, ಸಂತುವಾರಿ ಸಿದ್ದು ಎಲ್ಲರೂ ಕೂಡ ಜಯಂತನ ಹಿಡ್ಕೊಂಡೋಗ್ಬಿಟ್ಟು ಮನೆಯಿಂದ ಆಚೆ ಆಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ಜಾನು ನೀನು ಇಷ್ಟೆಲ್ಲ ಕಷ್ಟ ಅನಿಸ್ತೀಯಾ? ಅಯ್ಯೋ ನಮ್ಗೆ ಗೊತ್ತಾಗಲಿಲ್ಲ. ಇಂಥವ್ರನ್ನ ಕಣ್ಣು ಮುಚ್ಕೊಂಡು ನಂಬಿಬಿಟ್ಟೆ ನಾನು. ಜಗಂತ್ ಮಾಡೋ ಆ್ಯಕ್ಟಿಂಗ್ಗೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ನಂಬಿ ಮೂರ್ಖರಾಗ್ಬಿಟ್ವಿ. ಎಂಥ ತಪ್ಪು ಮಾಡಿಬಿಟ್ಟು ನಾವು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಮನೆಯವರೆಲ್ಲರೂ ಕೂಡ. ಈಗಾದರೂ ನಿಮಗೆಲ್ಲ ಸತ್ಯ ಗೊತ್ತಾಯ್ತಲ್ಲ, ಅಷ್ಟೇ ಸಾಕೊಂಡ್ಬಿಟ್ಟು ಜಾನು ಅಂತಿದ್ರೆ, ವಿಶ್ವ ದೇವ್ರು ಬಂದೆ ಎಲ್ಲ ಸತ್ಯನೂ ಹೇಳಿದೆ. ಅಮ್ಮ ನೀವು ಈ ಪರಿಸ್ಥಿತಿಗೆ ಜಗಂತ್ ಕಾರಣ ಅಂತ ಗೊತ್ತೇ ಇದ್ದಿಲ್ಲ. ನೀವು ಕೂಡ ನಮ್ಮಿಂದ ಸತ್ಯ ಮುಚ್ಚಿಟ್ಬಿಟ್ರಿ. ಏನು ಮಾಡೋಕ್ಕೆ ಹೋದ್ರಿ ನೀವು? ಈಗಾದರೂ ಗೊತ್ತಾಯ್ತಲ್ಲ, ಅವ್ನು ಕನ್ನಡ ಮುಖವಾಡ ಪಾಪ. ನಾವು ಮತ್ತೆ ನಮ್ಮ ಜಾನನ ಅವನ ನಂಬಿ ಅವನಿಂದ ಕಳಿಸ್ತಿದ್ವಿ. ಎಂತ ಮೋಸ ಮಾಡಿಬಿಟ್ಟಿದ್ವಿ ನಾವು ನನ್ನ ಮಗಳಿಗೆ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀ ಶ್ರೀನಿವಾಸ ಅಂದ್ಕೊಳ್ತಾ ಇರ್ತಾರೆ. ಪರವಾಗಿಲ್ಲ ಬಿಡಿ, ಈಗ ಸತ್ಯ ಗೊತ್ತಾಯಿತು. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಅವ್ನು ಮಾಡಿರೋ ತಪ್ಪು ಅವ್ರಿಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಜಾನು ಅಂತ ಇರ್ತಾಳೆ. ಅಂತಿಂತು ಜಯಂತ್ ಮನೆಯಿಂದ ಆಚೆ ಬರ್ತಾನೆ. ಏನು ಮಾಡ್ದು? ಇಲ್ಲ ನನ್ನ ಚಿನ್ನಮರಿ ಬಿಟ್ಟು ನನಗೆ ಇರೋಕ್ಕಾಗಲ್ಲ, ನನ್ನ ಚಿನ್ನಮರಿ ಬೇಕೇ ಬೇಕು, ನನ್ನ ಚಿನ್ನಮರಿನ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಜಯಂತ್ ಅಂದ್ಕೊಳ್ತಾ ಇದ್ದರೆ, ಇಲ್ಲಿ ಜಯಂತ್ಗೆ ತಕ್ಕ ಪಾಠ ಆಗಬೇಕಂದ್ಬಿಟ್ಟು ಇಲ್ಲಿ ಅರೆಸ್ಟ್ ಮಾಡಿಸ್ತಾರೆ ಲಕ್ಷ್ಮೀ ಶ್ರೀನಿವಾಸ್. ಹಾಗಾದರೆ ಜೈಲು ಪಾಠ ಆಗ್ತಾನೆ ಈ ಒಂದು ಜಯಂತ್. ತನಗೆ ಈಗಾದರೂ ಬುದ್ಧಿ ಬರುತ್ತಾ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.